ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಸೊ ಈ ಒಂದು ಸಮಯದಲ್ಲಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 10ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಅದರಲ್ಲಿ ನಾನು ಒಂದು 5 ವಚನ ಓದ್ತೇನೆ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದಾದರೂ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅಂಥವರನ್ನು ಆತ್ಮಭರಿತರಾದ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀವಾದರೂ ಶೋಧನೆಗೆ ಒಳಗಾಗದಂತೆ ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಹೀಗೆ ಕ್ರಿಸ್ತನ ನೀತಿ ನಿಯಮಗಳನ್ನು ನೆರವೇರಿಸಿರಿ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿಕೊಳ್ಳುವನಾಗಿದ್ದಾನೆ. ಪ್ರತಿಯೊಬ್ಬನೂ ತಾನು ಮಾಡಿದ ಕೆಲಸವನ್ನು ಪರೀಕ್ಷಿಸಿಕೊಳ್ಳಲಿ. ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡಬಹುದೇ ಹೊರತು ಮತ್ತೊಬ್ಬನೊಂದಿಗೆ ಹೋಲಿಸಿಕೊಂಡು ಹೆಚ್ಚಳ ಪಡಬೇಕಾಗಿರುವುದಿಲ್ಲ. ಏಕೆಂದರೆ ಪ್ರತಿಯೊಬ್ಬನು ತನ್ನ ಸ್ವಂತ ಹೊರೆಯನ್ನು ತಾನೇ ಹೊತ್ತುಕೊಳ್ಳಬೇಕು. ಸೊ ಮುಂದುವರೆದು ನೀವು ವಾಕ್ಯ ಭಾಗವನ್ನು ನೋಡಿ. ಇಲ್ಲಿ ನಾವು ಈ ಒಂದು ವಚನದಿಂದ ಏನನ್ನು ಕಲಿತುಕೊಳ್ಬಹುದು ಅಂತಂದರೆ, ನಾವು ಪರಸ್ಪರರ ಒಂದು ಭಾರವನ್ನು ಹೊರುವುದರ ಕುರಿತಾಗಿ ಪೌಲನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಈ ಪತ್ರವನ್ನು ಯಾರಿಗೆ ಬರೆದ್ರು, ಯಾರು ಬರೆದ್ರು ಎಂಬುದಾಗಿ ನಾವು ನೋಡೋದಾದರೆ ಅದರ ಹಿನ್ನೆಲೆಯಲ್ಲಿ ಈ ಒಂದು ಪತ್ರ ಗಲಾತ್ಯದವರಿಗೆ ಪೌಲನು ಬರೀತಾ ಇದ್ದಾನೆ. ಯಾವ ಒಂದು ಸಂದರ್ಭದಲ್ಲಿ ಬರೀತಾ ಇದ್ದಾನೆ ಎಂಬುದಾಗಿ ನೀವು ಆ ಒಂದು ಮ್ಯಾಪನ್ನು ಗಮನಿಸಿ ನೋಡಿ. ಅಲ್ಲಿ ನಾವು ನೋಡ್ತೇವೆ, ಪೌಲನು ತನ್ನ ಒಂದು ಸೇವೆಯ ಮೊದಲನೆಯ ಪ್ರಯಾಣದಲ್ಲಿ ಈ ಒಂದು ಗಲಾತ್ಯ ಒಂದು ಪ್ರದೇಶ, ಇದು ರೋಮ್ ಸಾಮ್ರಾಜ್ಯಕ್ಕೆ ಒಳಪಟ್ಟಂಥ ಏಷ್ಯಾ ಮೈನರ್ ಸೀಮೆಯ ಒಂದು ಪ್ರಾಂತ್ಯವಾಗಿದೆ. ಈ ಒಂದು ಪ್ರದೇಶದಲ್ಲಿ ವಾಸವಾಗಿರುವಂಥ ಜನರು ಅದು ಅನ್ಯ ಜನರಾಗಿದ್ದರು. ಅವರು ವಿಗ್ರಹಾರಾಧನೆಗೆ ಒಳಪಟ್ಟಂಥ ಜನರು, ಎಲ್ಲ ಒಂದು ಪಾಪದಲ್ಲಿ ಬಿದ್ದಿರ್ತಕ್ಕಂಥ ಜನರು ಇವರಾಗಿದ್ದರು. ಯಾವಾಗ ಪೌಲನು ಆ ಪ್ರದೇಶಕ್ಕೆ ಹೋಗಿ ಸುವಾರ್ತೆಯನ್ನು ಸಾರ್ತಾನೋ, ಆ ಸುವಾರ್ತೆ ಸಾರಿದ ನಂತರ ಒಂದು ದೊಡ್ಡ ಬದಲಾವಣೆ, ಅಲ್ಲಿ ಚಳವಳಿನೇ ಉಂಟಾಗುತ್ತೆ. ಕರ್ತನಿಗೆ ತಮ್ಮ ಜೀವಿತವನ್ನು ಅರ್ಪಿಸಿಕೊಟ್ಟು ಎಲ್ಲರೂ ಆ ಪಾಪದಲ್ಲಿ ಇದ್ದಂಥ ಒಂದು ಜೀವಿತವನ್ನು ಬಿಟ್ಟು ನಿಜ ದೇವರನ್ನು ಅವರು ಸ್ತುತಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಪೌಲನು ಆ ಒಂದು ಪ್ರದೇಶದಲ್ಲಿ ಒಂದು ಸಭೆಯನ್ನು ಸ್ಥಾಪಿಸಿ ಅವರನ್ನು ಅಲ್ಲಿ ನೆಲೆ ನಿಲ್ಲುವಂತೆ ಮಾಡಿ ಆತನು ಮತ್ತೆ ಮುಂದಿನ ಸುವಾರ್ತಾ ಕಾರ್ಯಕ್ಕಾಗಿ ಹೋಗ್ತಾನೆ. ಆದರೆ ಅಲ್ಲಿರುವಂಥ ಒಂದು ಗಲಾತ್ಯ ಪ್ರದೇಶದಲ್ಲಿರುವ ಜನರು, ಅಲ್ಲಿ ಯಹೂದ್ಯರ ಜನರು ಕೂಡ ವಾಸ ಮಾಡ್ತಾ ಇದ್ರು. ಯಹೂದ್ಯ ಕ್ರೈಸ್ತರು ಆ ಸಭೆಗಳೊಳಗೆ ಸೇರಿಕೊಳ್ತಾರೆ. ಆ ಸಭೆಯಲ್ಲಿ ಸೇರಿಕೊಳ್ಳೋದು ಅಷ್ಟೇ ಅಲ್ಲದೆ ಪೌಲನಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಯಾವ ರೀತಿ ಕಾರ್ಯ ಅಂತಂದರೆ, ನೀವು ದೇವರೊಟ್ಟಿಗಿನ ಒಂದು ಸಂಬಂಧವನ್ನು ಹೊಂದಿಕೊಳ್ಬೇಕು ಎಂಬುದಾಗಿ ಹೇಳೋದಾದರೆ ಅದು ಮೋಶೆ ಕೊಟ್ಟಂಥ ಧರ್ಮಶಾಸ್ತ್ರಕ್ಕೆ ನೀವು ಒಳಗಾಗಲೇಬೇಕು ಎಂಬ ಒಂದು ಬೋಧನೆಯನ್ನು ಅವರು ಹೇಳ್ತಾ ಇರ್ತಾರೆ. ಅಲ್ಲಿರುವಂಥ ಅನ್ಯ ಜನರು ಅದನ್ನು ಕೇಳಿಸಿಕೊಂಡು ನಿಜ ದೇವರ ಮೇಲಿರುವ ನಂಬಿಕೆ, ವಿಶ್ವಾಸವನ್ನು ಕಳೆದುಕೊಂಡು ಅವರು ಹೇಳಿದ ಹಾಗೆ ಆ ದೇವರ ಮಾರ್ಗದಲ್ಲಿ ನಡೆಯೋದನ್ನು ಬಿಟ್ಟು ಮತ್ತೆ ಅವರು ಪಾಪದಲ್ಲಿ ಸಿಲುಕಿಕೊಳ್ತಾರೆ. ಈ ವಿಷಯ ಪೌಲನಿಗೆ ತಿಳಿದಾಗ ನೋವುಂಟಾಗಿ ಈ ಒಂದು ಗಲಾತ್ಯದವರಿಗೆ ಆ ಒಂದು ಪತ್ರವನ್ನು ಬರಿಬೇಕಾಗುತ್ತೆ. ಈ 6 ಅಧ್ಯಾಯಗಳಿವೆ. 6 ಅಧ್ಯಾಯಗಳು ಮನೆಗೆ ಹೋಗಿ ಓದಿ. ಒಂದು 10-15 ನಿಮಿಷ ಸಾಕು ಮುಗಿಸೋಕ್ಕೆ. ನೀವು ಒಂದೇ ಕಡೆ ಕುಳಿತುಕೊಂಡು 6 ಅಧ್ಯಾಯನ ಒಂದೇ ಸಮನಕ್ಕೆ ಮುಗಿಸ್ಬೋದು. ಅಷ್ಟು ಅರ್ಥವಾಗಿ ನಾವು ತಿಳಿದುಕೊಳ್ಬೋದಾಗಿದೆ. ಮನೆಗೆ ಹೋಗಿ ಅಧ್ಯಾಯಗಳನ್ನು ಓದಿ, ನಿಮಗೆ ಅರ್ಥ ಆಗುತ್ತೆ. ಈ ಒಂದು ವಿಷಯ ಆತನಿಗೆ ತಿಳಿದಾಗ ನೋವುಂಟಾಗಿ ಈ ಪತ್ರವನ್ನು ಗಲಾತ್ಯದವರಿಗೆ ಬರೀತಾ ಇದ್ದಾರೆ. ನಾವು ಈ ಹಿನ್ನೆಲೆಯನ್ನು ಯಾಕೆ ತಿಳಿದುಕೊಳ್ಬೇಕು ಅಂತ ಅಂದರೆ, ನಾವು ವಾಕ್ಯ ಓದುವಾಗ ನಮಗೆ ಯಾವುದು ಇಷ್ಟನೋ ಆ ವಾಕ್ಯ ಮಾತ್ರ ನಾವು ತೆಗೆದುಕೊಳ್ತೇವೆ. ಆ ರೀತಿ ಇರಬಾರ್ದು. ದೇವರು ಯಾವ ವಾಕ್ಯವನ್ನು ಆ ಒಂದು ಬರೆದಿರುವಂಥ ಲೇಖಕರು ಯಾವ ಅರ್ಥದಲ್ಲಿ ಬರೆದಿದ್ದಾರೋ ಅದನ್ನು ನಾವು ತಿಳಿದುಕೊಳ್ಬೇಕು. ಅದಕ್ಕಾಗಿ ಈ ಹಿನ್ನೆಲೆಯನ್ನು ನೋಡುವಾಗ ಅಲ್ಲಿಯ ಜನರು ಮೊದಲು ವಿಗ್ರಹ ಆರಾಧನೆಯಲ್ಲಿ ತೊಡಗಿಕೊಂಡವರು, ಸ್ವಾರ್ಥ್ಯನ ಕೇಳಿದ ಮೇಲೆ ಸತ್ಯ ಮಾರ್ಗವನ್ನು ಅರಿತುಕೊಂಡವರು. ಆಗಲೇ ಸಿಸ್ಟರು ಹೇಳ್ತಾ ಇದ್ರು, ಇಲ್ಲಿ ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರುವವರು, ಬೇರೆ ಬೇರೆ ಸಂಪ್ರದಾಯಗಳಿಂದ ಬಂದಿರುವವರು ಹೌದು. ಆದರೆ ಈಗ ಸತ್ಯದೇವರನ್ನು ನಾವು ಅರಿತುಕೊಂಡಾದ ಮೇಲೆ
ನಿಜವಾಗ್ಲೂ ನಾವು ಆ ಒಂದು ಮಾರ್ಗದಲ್ಲಿ ನಡೆಯುವಾಗ ಎಂಥ ಆಶೀರ್ವಾದಗಳಿದೆ ಎಂಬುದಾಗಿ ನಾವು ಕೇಳಿ ಅದನ್ನು ತಿಳಿದುಕೊಳ್ಳೋಣ. ಮತ್ತು ಯಾವ ಕಾರಣಕ್ಕಾಗಿ ನಾವು ಪರಸ್ಪರರ ಒಂದು ಭಾರವನ್ನು ನಾವು ಹೊರಬೇಕು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ನಾವೆಲ್ಲರೂ ಇಲ್ಲಿ ಕರೆಯಲ್ಪಟ್ಟಿರುವಂಥದ್ದು ಒಬ್ಬಂಟಿಗರಾಗಿ ಇರಲಿಕ್ಕೆ ಅಲ್ಲ. ನಾವೆಲ್ಲರೂ ಪರಸ್ಪರ ಒಬ್ಬರ ಭಾರವನ್ನು ಒಬ್ಬರು ಹೊರಲಿಕ್ಕಾಗಿ ನಮ್ಮನ್ನು ದೇವರು ಕರೆದಿದ್ದಾರೆ. ನೀವು ಈ ಸಮಯದಲ್ಲಿ ನೋಡ್ತಾ ಇರ್ಬೋದು, ಎಲ್ಲಿ ಪಾಸ್ಟರ್ ಕಾಣ್ತಾನೆ ಇಲ್ವಲ್ಲ ಎಂಬುದಾಗಿ ಅಲ್ವಾ. ಪಾಸ್ಟ್ರು ಸೇವೆಯ ಮೇಲೆ ಅವರು ಹೈದರಾಬಾದಿಗೆ ಒಂದು ಸೇವೆಗಾಗಿ ಹೋಗಿದ್ದಾರೆ, ಅಲ್ಲಿ ದೇವರ ವಚನವನ್ನು ಸಾರಲಿಕ್ಕಾಗಿ. ಅವರ ಒಂದು ಭಾರದಲ್ಲಿ ನಾನು ಕೂಡ ಭಾಗಿಯಾಗುವಂಥ ಭಾಗ್ಯ ನನ್ನದಾಗಿದೆ. ಸೊ ದೇವರಿಗೆ ಸ್ತೋತ್ರವಾಗಲಿ. ಅವರು ಹೇಳಬೇಕಾದ ವಚನಗಳ ಒಂದು ಸಮಯದಲ್ಲಿ ನಾನು ಬಂದು ಇವತ್ತು ಸಾರುವಂಥದ್ದು ದೇವರು ಕೊಟ್ಟ ಕೃಪೆ. ಅವರ ಒಂದು ಭಾರದಲ್ಲಿ ನಾನು ಕೂಡ ಭಾಗಿಯಾಗುವಂತೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ಒಂದು ಸಮಯದಲ್ಲಿ ನಾವು ಕೂಡ ಒಬ್ಬಂಟಿಗರಾಗಿ ಜೀವಿಸಲಿಕ್ಕೆ ದೇವರು ಕರೆದಿಲ್ಲ. ಒಬ್ಬರ ಭಾರವನ್ನು ನಾವು ಒಬ್ಬರು ಹೊತ್ತುಕೊಳ್ಳಬೇಕು ಎಂಬುದಾಗಿ ಪೌಲನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಪೌಲನು ಆತನು ಕೇವಲ ವಾಕ್ಯವನ್ನು ಕೊಟ್ಟು ನೀವು ಹೀಗೆ ಮಾಡಿ ಎಂಬುದಾಗಿ ಹೇಳಿಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸಿ ನೋಡೋದಾದರೆ ನಾವು ಯಾವ ರೀತಿಯಾಗಿ ಆ ಒಂದು ಹೊರೆಯನ್ನು ಹೊರಬೇಕು, ಯಾರ ಹೊರೆಯನ್ನು ನಾವು ಹೊಂದಿಕೊಳ್ಬೇಕು ಮತ್ತು ಯಾರಿಗಾಗಿ ನಾವು ಹೊಂದಿಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಎಂಬುದಾಗಿ ನಾವಿಲ್ಲಿ ನೋಡೋಣ. 1ನೇ ಒಂದು ವಚನದಲ್ಲಿ ನಾವು ಒಬ್ಬರನ್ನೊಬ್ಬರು ಪುನಃಸ್ಥಾಪಿಸುವ ಮೂಲಕ ನಾವು ಪರಸ್ಪರರ ಹೊರೆಯನ್ನು ನಾವು ಹೊರಬೇಕು ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾರೆ. ಇಲ್ಲಿ 1ನೇ ವಚನವನ್ನು ನೀವು ಗಮನಿಸಿ ಏನು ಹೇಳ್ತಾ ಇದೆ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದಾದರೂ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ, ಯಾವುದಾದರೂ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ, ಯಾರು ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರನ್ನು ನಾವು ಪುನಃಸ್ಥಾಪಿಸಬೇಕೆಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾರೆ. ಯಾವ ರೀತಿಯ ಪಾಪ? ಅದು ದೇವರಿಗೆ ವಿರುದ್ಧವಾಗಿರುವಂಥದ್ದು. ಮುಂದಿನ ವಚನ ಭಾಗವನ್ನು ನೀವು ನೋಡಿ, ಅಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19-20ನೇ ವಚನ, ಶರೀರ ಭಾವದ ಸ್ವಭಾವಗಳು ಪ್ರತ್ಯಕ್ಷವಾಗಿಯೇ ಇವೆ. ಅವು ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿನತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಪಕ್ಷಪಾತ, ಭಿನ್ನಮತ, ಮತ್ಸರ, ಕುಡುಕತನ, ಗಲಭೆ, ಡಂಬಾಚಾರ ಇಂಥವುಗಳೇ. ಇಂಥ ವಿಷಯಗಳಲ್ಲಿ ಯಾರು ಸಿಕ್ಕು ಹಾಕಿಕೊಂಡಿದ್ದಾರೋ ಅವರನ್ನು ಬಿಡುಗಡೆ ಮಾಡಬೇಕೆಂಬುದಾಗಿ ಪೌಲನು ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಜೀವಿತಗಳಲ್ಲೂ ಆ ರೀತಿಯಾಗಿ ಯಾರಾದರೂ ಸಿಕ್ಕಿಕೊಂಡಿದ್ದರೆ ಅವರನ್ನು ಬಿಡುಗಡೆ ಮಾಡಲಿಕ್ಕಾಗಿ ದೇವರು ನಮ್ಮನ್ನು ಕೂಡ ಕರೀತಾ ಇದ್ದಾರೆ. ಮುಂದುವರೆದು ನೋಡೋಣ, ಯಾರು ಆ ಒಂದು ಪುನಃಸ್ಥಾಪನೆಯನ್ನು ಮಾಡಬೇಕು. ನೀವು ಅದೇ ಮುಂದಿನ ಒಂದು ಭಾಗದಲ್ಲಿ ನೋಡೋದಾದರೆ, ಯಾರು ಪವಿತ್ರಾತ್ಮ ಭರಿತರಾಗಿದ್ದಾರೋ, ಅಲ್ಲಿ ನೀವು ಮುಂದೆ ನೋಡಿದರೆ ಅಂಥವರನ್ನು, ಯಾರು ಸಿಕ್ಕ ಹಾಕಿಕೊಂಡಿದ್ದಾರೋ ಅಂಥವರನ್ನು ಆತ್ಮಭರಿತರಾದ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ರಿ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾರೆ. ನಾವು ಆತ್ಮಭರಿತರಾಗದೆ ಯಾರ್ದೋ ಒಂದು ತಪ್ಪನ್ನು ನೋಡಿದ ತಕ್ಷಣ ಅವರನ್ನು ಕರೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ನಾವು ಮೊದಲು ಸರಿಯಾಗಿದ್ದೀವ ಎಂಬುದಾಗಿ ಪರೀಕ್ಷಿಸ್ಕೊಳ್ಬೇಕು. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ, ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಹೇಗೆ ಮಾಡಬೇಕು ಎಂಬುದಾಗಿ ಕೂಡ ಬರೆದಿದ್ದಾರೆ. ಹೇಗೆ ಮಾಡಬೇಕು? ನಾವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಬೇಕು. ನೀನು ಪಾಪ ಮಾಡಿದ್ಯಾ ಅಂತ ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಾಗೆ ಹೇಳೋದಲ್ಲ. ನಾವು ಆ ಒಂದು ಪವಿತ್ರಾತ್ಮನ ಫಲಗಳಿಂದ ತುಂಬಿಸಲ್ಪಟ್ಟವರಾದ ನಾವುಗಳು ಒಂದು ಶಾಂತ ಭಾವದಿಂದ ಅವರನ್ನು ಸರಿ ಮಾಡಬೇಕು ಎಂಬುದಾಗಿ. ಅಷ್ಟೇ ಅಲ್ಲದೆ ಎಚ್ಚರಿಕೆಯಿಂದ ಸರಿ ಮಾಡಬೇಕೆಂಬುದಾಗಿ ಕೂಡ ಹೇಳ್ತಾರೆ. ಅವರನ್ನು ನೀವು ಸರಿ ಮಾಡುವ ಸಮಯದಲ್ಲಿ ಅವರ ಒಂದು ಶೋಧನೆಗಳಲ್ಲಿ ನೀವು ಕೂಡ ಬೀಳದಂತೆ ಎಚ್ಚರ ವಹಿಸ್ರಿ ಎಂಬುದಾಗಿ. ಕೆಲವೊಮ್ಮೆ ಅವರು ಮಾಡಿದ ಪಾಪಗಳನ್ನು ಅವರಿಗೆ ತಿಳಿ ಹೇಳಿ ಅವರನ್ನು ಸರಿ ಮಾಡಬೇಕು ಎಂಬ ಬಯಕೆ ಇರುತ್ತೆ ಎಲ್ಲರಿಗೂ, ಪಾಪದಲ್ಲಿ ಬೀಳಬಾರ್ದು ಅಂತ. ಆದರೆ ಅವರನ್ನು ಸರಿ ಮಾಡುವ ಒಂದು ಹುಮ್ಮಸ್ಸಿನಲ್ಲಿ ಅವರ ಒಂದು ಶೋಧನೆಗಳಿಗೆ ನಾವು ಕೂಡ ಬಲಿಯಾಗಬಹುದು. ಅದಕ್ಕೆ ಪೌಲನು ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದಾರೆ. ನೀವು ಆ ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಿಂದ ಪಾಪದಲ್ಲಿರುವ ವ್ಯಕ್ತಿಯನ್ನು ಸಮಾಧಾನದಿಂದ ತಿದ್ದಿ ಸರಿ ಮಾಡಬೇಕು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಇಲ್ಲಿ ಪವಿತ್ರಾತ್ಮ ಭರಿತರಾಗಿರುವವರ ಒಂದು ಕುರಿತಾಗಿ ಕೆಲವು ಅಂಶಗಳನ್ನು ಹೇಳ್ತಾನೆ. ಯಾರು ಆತ್ಮಿಕರು ಎಂಬುದಾಗಿ ನೋಡೋದಾದರೆ ಅವರು ಯಾವಾಗಲೂ ತಮ್ಮ ರಕ್ಷಣೆಗಾಗಿ ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಅವರು ನಂಬಿಕೆ ಇಡುವಂಥವರು. ಕ್ರಿಸ್ತ ಯೇಸುವನ್ನು ಬಿಟ್ಟು ಬೇರೆ ಯಾವುದೋ ಮೇಲೆ ನಂಬಿಕೆ ಇಡೋದಿಲ್ಲ. ಪವಿತ್ರಾತ್ಮ ಭರಿತರು ಯಾರು ಎಂಬುದಾಗಿ ನೋಡೋದಾದರೆ ಅವರು
ಕ್ರಿಸ್ತನನ್ನೇ ಅವಲಂಬಿಸಿರುವಂಥ ವ್ಯಕ್ತಿಗಳು. ಮತ್ತು ನಂಬಿಕೆಯಿಂದ ಆತ್ಮವನ್ನು ಪಡೆದವರೇ ಅವರು ಆತ್ಮಿಕರು. ಆ ಒಂದು ಪವಿತ್ರಾತ್ಮನನ್ನು ಹೇಗೆ ಪಡೆದುಕೊಳ್ಳೋದು? ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳುವಂಥದ್ದು. ಇಲ್ಲಿ ಅನೇಕ ವಾಕ್ಯಗಳಿವೆ, ನೀವು ಆ ವಾಕ್ಯಗಳನ್ನು ಬರೆದಿಟ್ಕೊಳ್ಳ್ರಿ. ಮನೆಗೆ ಹೋಗಿ ಒಂದು ಸಲ ಮನನ ಮಾಡಿ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ನೀವು ಓದುವಾಗ ಈ ಎಲ್ಲ ಅಂಶಗಳನ್ನು ನೀವು ಗಮನಿಸ್ತೀರ. ಆತ್ಮಿಕರು ಎಂದರೆ ಆತ್ಮದ ಫಲವನ್ನು ಪ್ರದರ್ಶಿಸುವಂಥವರು. ಈ ಎಲ್ಲ ಒಂದು ಪವಿತ್ರಾತ್ಮನ ಫಲಗಳನ್ನು ನಾವು ನೋಡ್ತೇವೆ. ಅಲ್ಲಿ ಸಂತೋಷ, ಸಮಾಧಾನ, ಪ್ರೀತಿ, ಒಂದು ಕ್ಷಮೆದಮೆ, ಕ್ಷಮಿಸುವಂಥದ್ದು, ಆ ಒಂದು ಉಪಕಾರವನ್ನು ಮಾಡುವಂಥದ್ದು, ಇವೆಲ್ಲ ಒಂದು ಫಲಗಳು ನಮ್ಮಲ್ಲಿ ಕಾರ್ಯ ಮಾಡಬೇಕು. ನಾವು ಅವರನ್ನು ತಿದ್ದಬೇಕು ಎಂಬುದಾಗಿ ಹೇಳೋದಾದರೆ ಹಾಗೆ ಅಲ್ಲ. ಆ ಫಲಗಳು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇರಬೇಕು. ಆಗ ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆ. ಆ ಪವಿತ್ರಾತ್ಮನಿಂದ ಅವರನ್ನು ತಿದ್ದುವಾಗ ಅವರು ಆ ಮಾತುಗಳನ್ನು ಕೇಳುವರಾಗಿರ್ತಾರೆ. ನಾವೇ ಪಾಪದಲ್ಲಿದ್ದು ಬೇರೆಯವರು ನೀವು ಪಾಪದಲ್ಲಿದ್ದೀರಾ ಅಂತ ಹೇಳುವಾಗ ಅವರು ಹಾಸ್ಯ ಮಾಡ್ತಾರೆ ಅಲ್ವಾ? ಅದಕ್ಕೆ ಮೊದಲು ನಾವು ಸರಿಯಾಗಬೇಕು. ಅದಕ್ಕಾಗಿಯೇ ಕರ್ತನು ನಮ್ಮನ್ನು ಕರೆದಿರುವಂಥದ್ದು, ನೀವು ಪವಿತ್ರಾತ್ಮ ಭರಿತರಾಗಬೇಕು ಎಂಬುದಾಗಿ. ಇನ್ನೂ ಒಂದು ಅಂಶ ಏನು ಅಂತಂದರೆ, ನಾವು ಪ್ರತಿ ಕ್ಷಣ ಪಾಪದಲ್ಲಿ ಬೀಳುವಂಥ ಎಲ್ಲ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ಎಚ್ಚರದಿಂದ ನಾವು ತಿಳಿದುಕೊಳ್ಬೇಕು. ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಆ ಒಂದು ಪರಿಶುದ್ಧತೆಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನ ಸಹಾಯವನ್ನು ನಾವು ಯಾವಾಗಲೂ ಪಡೆದುಕೊಳ್ಳುವರಾಗಿರಬೇಕು. ಹಾಗಾಗಿ ಈ ಒಂದು ವಿಷಯಗಳನ್ನು ನಾವು ಗಮನಿಸಿ ನೋಡುವಾಗ, ಹೇಗೆ ನಾವು ಈ ಒಂದು ವಚನಗಳ ಆಧಾರಿತವಾಗಿ ಒಬ್ಬರು ಪಾಪದಲ್ಲಿ ಇದ್ದಾರೆ ಎಂಬುದಾಗಿ ನೋಡುವಾಗ ಅವರ ಭಾರವನ್ನು ಹೇಗೆ ಹೊತ್ಕೊಳ್ಬೇಕು ಎಂಬುದಾಗಿ ನಾವು ಕಾಣ್ತೇವೆ. ಯಾರು ಪಾಪ ಮಾಡಿದ್ದಾರೋ ಅಥವಾ ಯಾರು ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರನ್ನು ಬಿಡುಗಡೆಗೊಳಿಸುವಂಥದ್ದು. ಮತ್ತು ಯಾರು ಬಿಡುಗಡೆಗೊಳಿಸಬೇಕು ಎಂಬುದಾಗಿ ನೋಡೋದಾದರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರು. ಮತ್ತು ಯಾವ ರೀತಿಯಾಗಿ ಹೇಗೆ ಅದನ್ನು ಮಾಡೋದು ಎಂಬುದಾಗಿ ನೋಡೋದಾದರೆ ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ಶಾಂತ ಭಾವದಿಂದ ಪವಿತ್ರಾತ್ಮನ ಫಲವನ್ನು ತೋರಿಸುವುದರ ಮೂಲಕವಾಗಿ ನಾವು ಆ ರೀತಿ ಅವರನ್ನು ಸರಿ ಮಾರ್ಗಕ್ಕೆ ತರುವಂಥದ್ದು. ಪೌಲನು ಅದೇ ಕಾರಣಕ್ಕಾಗಿ ಗಲಾತ್ಯದವರಿಗೆ ಈ ಪತ್ರವನ್ನು ಬರೀತಾರೆ. ಅವರು ನಂಬಿಕೆ ಬಿಟ್ಟು ನೀವು ಕೇವಲ ಧರ್ಮಶಾಸ್ತ್ರದ ಅನುಸಾರಕ್ಕೆ ನೀವು ಒಳಗಾಗಬೇಕೆಂಬುದಾಗಿ ಅವರು ತಪ್ಪು ಬೋಧನೆಯನ್ನು ಕೊಡುವಾಗ ಈ ಎಲ್ಲ ಅಂಶಗಳನ್ನು ಪೌಲನು ತಿಳಿಸ್ಕೊಡ್ತಾ ಇದ್ದಾರೆ. ಈ ಸಮಯದಲ್ಲೂ ಕೂಡ ನಮಗೂ ಕೂಡ ಇದು ಅನ್ವಯಿಸುವಂಥದ್ದಾಗಿದೆ. ನಾವು ಸಭೆಯಾಗಿ ಬೆಳೀತಾ ಇದ್ದೇವೆ. ಬೆಳೆಯುವಾಗ ಕೇವಲ ನಾವು ಮಾತ್ರ ಬೆಳೆದ್ರೆ ಸಾಲದು, ಒಟ್ಟಾಗಿ ನಾವು ಒಬ್ಬರ ಭಾರವನ್ನು ನಾವು ಹೊರಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ನಾವು ಇನ್ನೊಂದು ರೀತಿ ಅವರನ್ನು ತಿದ್ದಬಹುದು ಅಥವಾ ಪುನರ್ಸ್ಥಾಪಿಸಬಹುದು. ನಾವು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವುದರ ಮೂಲಕವಾಗಿ ಅವರ ಹೊರೆಯನ್ನು ನಾವು ಹೊರಬೇಕು ಎಂಬುದಾಗಿ. ನೀವು 2ನೇ ವಚನವನ್ನು ನೋಡಿ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನೀತಿ ನಿಯಮಗಳನ್ನು ನೆರವೇರಿಸಿರಿ. ಕ್ರಿಸ್ತನ ನೀತಿ ನಿಯಮಗಳು ಯಾವುದು ಎಂಬುದಾಗಿ ನಾವು ನೋಡೋದಾದರೆ ಗಲಾತ್ಯ 5:13-14ನೇ ವಚನ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಗಿದೆ. ನಾವು ಇಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ನಾವು ಗದರಿಸಿ ಅವರನ್ನು ಹಾಗೆ ಕಳಿಸುವಂಥದ್ದಲ್ಲ. ನಮ್ಮಲ್ಲಿ ಆತ್ಮನ ಫಲಗಳು ಇರಬೇಕು. ಆ ಪ್ರೀತಿ ಇದು ಕೂಡ ಆತ್ಮನ ಫಲವಾಗಿದೆ. ಮೊದಲನೇದು ಆ ಪ್ರೀತಿಯನ್ನು ನಾವು ತೋರಿಸುವ ಜನರಾಗಬೇಕು. ಅನೇಕ ಸಲ ನನಗೆ ಈ ಪ್ರಶ್ನೆ ಬರುತ್ತೆ, ನಿಜವಾಗ್ಲೂ ನಾನು ಪ್ರೀತಿಸ್ತಾ ಇದ್ದೀನಾ ಎಂಬುದಾಗಿ. ಕೆಲವೊಮ್ಮೆ ಮನೆಯಲ್ಲೂ ಕೂಡ ಕೇಳಿಸ್ಕೊಳ್ತೇನೆ, ನಿನ್ನಲ್ಲಿ ಪ್ರೀತಿ ಇಲ್ಲ ಅಂತ. ಆದರೆ ಹೌದು, ನನ್ನಲ್ಲಿಲ್ಲ. ಇದ್ದಿದ್ದರೆ ನಾನಿವತ್ತಿಲ್ಲಿ ಹೇಳಕ್ಕೆ ಬರ್ತಾ ಇರಲಿಲ್ಲ. ಯಾಕೆ ಅಂದರೆ ದೇವರು ನನ್ನನ್ನು ಬದಲಾಯಿಸ್ತಾ ಇದ್ದಾರೆ. ಆ ಪ್ರೀತಿಯಲ್ಲಿ ನನ್ನನ್ನು ಮೇಲಕ್ಕೆ ತರ್ತಾ ಇದ್ದಾರೆ. ಆ ರೀತಿ ಬೆಳವಣಿಗೆಯನ್ನು ನನ್ನಲ್ಲಿ ತರ್ತಾ ಇರೋದಕ್ಕಾಗಿ ನಾನು ಇಲ್ಲಿರೋದೇ ಹೊರತು ನಾನೆಲ್ಲ ಪರಿಪೂರ್ಣನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ. ದೇವರು ನನ್ನಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಈ ವಚನವನ್ನು ನಾನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಪ್ರತಿ ಸಲ ಇದು ಯಾಕಪ್ಪ ದೇವರೇ ನಾನು ಇದನ್ನೇ ಹೇಳಬೇಕು ಅಂತ ಅನಿಸುತ್ತೆ. ಬಟ್ ದೇವರು ಹೇಳ್ತಾ ಇರೋದು ಇದನ್ನೇ ಹೇಳಬೇಕು. ನಿನ್ನಲ್ಲಿ ಬದಲಾವಣೆ ಇಲ್ಲದೆ ಬೇರೆಯವರ ಬದಲಾವಣೆ ಹೇಗೆ ನೀನು ಬಯಸ್ತೀಯ? ನೀನು ಸರಿ ಆಗಬೇಕು ಮೊದಲು ಅಂತ ದೇವರು ನನ್ನ ಮೇಲೆ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ಕೊಳ್ಳೇಬೇಕಾಗುತ್ತೆ. ಆ ರೀತಿಯಾಗಿ ನಾವು ಒಬ್ಬರಿಗೊಬ್ಬರು ಪ್ರೀತಿಸೋದರಲ್ಲಿ ನಾವು ಇರುವಾಗ, ನಾವು ನೆರೆಹೊರೆಯವರನ್ನು ಕೂಡ ಪ್ರೀತಿಸುವಾಗ ಧರ್ಮಶಾಸ್ತ್ರವನ್ನು ಪೂರೈಸುವರಾಗಿರ್ತೇವೆ ಎಂಬುದಾಗಿ ನೋಡ್ತೇವೆ. ಇನ್ನೊಂದು ವಚನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಯೋಹಾನ 13:34-35 ಯೇಸು ಸ್ವಾಮಿ ಹೇಳ್ತಾರೆ ಇಲ್ಲಿ,
ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಪರಸ್ಪರ ಪ್ರೀತಿ ಇರುವುದಾದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂದನು. ನಾವು ನಿಜವಾಗ್ಲೂ ಯೇಸುಸ್ವಾಮಿಯ ಶಿಷ್ಯರು ಎಂಬುದಾಗಿ ಹೇಳೋದಾದರೆ ನಮ್ಮಲ್ಲಿ ಪ್ರೀತಿ ಇರಬೇಕು, ಬೇರೆಯವರನ್ನು ಪ್ರೀತಿಸೋರಾಗಬೇಕು. ಅನೇಕ ಸಲ ನಾವು ಮರ್ತೋಗ್ತೇವೆ, ಬಿಟ್ಟೋಗ್ತೇವೆ. ಆದರೆ ಈ ಒಂದು ಸುವಾರ್ತೆಯ ಒಂದು ನಿಮಿತ್ತವಾಗಿ ನೋವಾದರೂ ಪರವಾಗಿಲ್ಲ, ಪ್ರೀತಿ ಮಾಡಲೇಬೇಕು. ಅದು ದೇವರು ಕಲಿಸ್ಕೊಡ್ತಿರುವಂಥ ಪಾಠ. ಪೌಲನು ಯಾಕೆ ಅವರಿಗೆ ಪತ್ರ ಬರಿತಾ ಇದ್ದಾನೆ ಗಲಾತ್ಯದವರಿಗೆ ಅಂದರೆ, ಆತನು ಸಾರಿದ ಸುವಾರ್ತೆ ಅದು ಸಾಕ್ಷಿಯಾಗಿ ಜನರ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಎಂಬುದಾಗಿ. ಮತ್ತೆ ಅವರು ಹಳೆಯ ಜೀವಿತಕ್ಕೆ ಹೋಗಿ ಅವರು ಕತ್ತಲೆಯ ಜೀವಿತವನ್ನು ಜೀವಿಸಬಾರ್ದು ಎಂಬ ಒಂದೇ ಉದ್ದೇಶಕ್ಕಾಗಿ ಅವನು ಮತ್ತೆ ಅವರನ್ನು ಪುನರ್ಸ್ಥಾಪಿಸ್ತಾ ಇದ್ದಾನೆ ಈ ವಾಕ್ಯಗಳ ಮೂಲಕವಾಗಿ. ನಮ್ಮ ಜೀವಿತಗಳಲ್ಲೂ ಕೂಡ ನಾವು ಒಬ್ಬರ ಭಾರವನ್ನು ನಾವು ಹೊರಬೇಕು ಎಂಬುದಾಗಿ ನೋಡೋದಾದರೆ ನಮ್ಮಲ್ಲಿ ಪ್ರೀತಿ ಅತಿ ಮುಖ್ಯವಾಗಿ ಇರಬೇಕಾದಂಥ ಒಂದು ಗುಣ. ಆ ಒಂದು ಫಲ ನಮ್ಮಲ್ಲಿ ಇರಲೇಬೇಕು. ಯಾಕೆ ಅಂದರೆ ಹೊರಗಿನ ಅನ್ಯ ಜನರು ನಮ್ಮ ಜೀವಿತಗಳನ್ನು ನೋಡುವಾಗ ಹೌದು ಇವರು ಕ್ರಿಸ್ತ ಯೇಸುವಿನ ಶಿಷ್ಯರು ಎಂಬುದಾಗಿ ಹೇಳುವ ರೀತಿಯಲ್ಲಿ ನಾವು ಪ್ರೀತಿಸುವರಾಗಬೇಕು. ಆ ಒಂದು ಕಾರಣಕ್ಕಾಗಿ ನಾವು ಜೊತೆಯಾಗಿ ಒಬ್ಬರ ಭಾರವನ್ನು ನಾವು ಹೊರಬೇಕಾಗಿದೆ. ನಾವು ಈ ಮಾತುಗಳನ್ನು ಕೇಳ್ತಾ ಇದ್ದೀವಲ್ಲ, ಒಬ್ಬರ ಭಾರ ಏನು ಅದು ಭಾರ? ಒಬ್ಬರು ಜೀವಿತಗಳಲ್ಲಿ ಅವರು ಹಾದೋಗುತ್ತಿರುವಂಥ ಕಷ್ಟಗಳಲ್ಲಿ ನಾವು ಅವರೊಟ್ಟಿಗೆ ಇದ್ದು ಪ್ರಾರ್ಥಿಸುವಂಥದ್ದು, ಆ ಭಾರ ನಮಗೆ ಕಡಿಮೆ ಮಾಡುವಂಥದ್ದು. ಇನ್ನೊಬ್ಬರು ಯಾರೋ ಒಂದು ರೋಗದಲ್ಲಿ ಬಿದ್ದಿರ್ತಾರೆ, ಹಾಸ್ಪಿಟಲ್ಗಳಲ್ಲಿ ಇರ್ತಾರೆ, ಅವರ ಹತ್ರ ಹೋಗಿ ಅವರೊಟ್ಟಿಗೆ ಮಾತನಾಡುವಂಥದ್ದು, ಸಂತೈಸುವಂಥದ್ದು, ಅವರ ಭಾರವನ್ನು ಹೊತ್ತಿಕೊಳ್ಳುವಂಥದ್ದು. ಯೋಬನು ಆತನು ಎಲ್ಲ ಒಂದು ಬಾಸುಂಡೆಗಳಿಂದ ರೋಗದಲ್ಲಿ ಬಿದ್ದಿರುವಾಗ ಆ 3 ಜನ ಸ್ನೇಹಿತರು ಆತನ ಬಳಿಗೆ ಬಂದು 1 ವಾರ ಏನೂ ಮಾತನಾಡದೆ ಸುಮ್ಮನೆ ಇದ್ದು ಆತನೊಟ್ಟಿಗಿರ್ತಾರೆ, ಏನೂ ಮಾತನಾಡಲ್ಲ 1 ವಾರ. ಈ ವಚನವನ್ನು ನೋಡೋದಾದರೆ ಆ 1 ವಾರ ಸುಮ್ಮನೆ ಇದ್ದಾಗ ಏನಾಯಿತು? ಅಲ್ಲಿ ಯೋಬನಲ್ಲಿ ಒಂದು ಸಮಾಧಾನ ಇತ್ತು. ನನ್ನ ಸ್ನೇಹಿತರು ನನ್ನೊಟ್ಟಿಗೆ ಇದ್ದಾರೆ. ಅದೇ ಆಗೋದು. ನಾವು ಒಬ್ಬರ ಭಾರವನ್ನು ಒಬ್ಬರು ಹೊರೋದು ಎಂಬುದಾಗಿ ಹೇಳೋದಾದರೆ, ಯಾರೋ ಒಬ್ಬರು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಇರ್ಬೋದು, ಅವರಿಗೆ ಹಣಕಾಸಿನ ಸಹಾಯ ಮಾಡುವಂಥದ್ದು. ಪವಿತ್ರಾತ್ಮನು ನಿಮಗೆ ಆ ಕಾರ್ಯವನ್ನು ಮಾಡಲಿಕ್ಕೆ ಪ್ರೋತ್ಸಾಹಿಸ್ತಾನೆ. ನಿಮಗೆ ಆ ಒಂದು ಪ್ರೇರಣೆ ಉಂಟಾಗುವಾಗ ಅವರಿಗೆ ಸಹಾಯ ಮಾಡುವಂಥದ್ದು. ಆ ಕ್ಷಣಕ್ಕೆ ನೀವು ವಿಧೇಯರಾದರೆ ಅದರ ಆಶೀರ್ವಾದಗಳನ್ನು ಹೊಂದ್ತೀರ. ಅವರ ಒಂದು ಭಾರದಲ್ಲಿ ನೀವು ಕೂಡ ಭಾಗಿಯಾಗ್ತೀರಾ. ಯಾರೋ ಒಬ್ಬರು ಕೆಲಸವನ್ನು ಕಳೆದುಕೊಂಡ್ರು, ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟೋಕ್ಕೆ ಆಗ್ತಾ ಇಲ್ಲ, ಪವಿತ್ರಾತ್ಮನು ನಿಮ್ಮನ್ನು ಪ್ರೇರೇಪಿಸುವಾಗ ನೀವು ಅದಕ್ಕೆ ಸಹಾಯ ಮಾಡುವಂಥದ್ದು, ಅವರ ಭಾರವನ್ನು ಹೊತ್ತುಕೊಳ್ಳುವಂಥ ಕೆಲವು ಸಂಗತಿಗಳು. ಇನ್ನೂ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮರು ಹೇಳ್ತಾರೆ, ನೀನು ಇವರೊಟ್ಟಿಗೆ ಈ ವಚನವನ್ನು ಸಾರಬೇಕು ಎಂಬುದಾಗಿ. ಅದಕ್ಕೆ ವಿಧೇಯರಾಗಿ ಅವರಿಗೆ ವಚನವನ್ನು ಸಾರುವಾಗ ಅವರು ಬಲಗೊಳ್ತಾರೆ. ಅದು ಕೂಡ ಒಂದು ರೀತಿ ಭಾರವನ್ನು ಹೊತ್ತಿಕೊಳ್ಳುವಂಥದ್ದು. ನೀವು ಸತ್ಯವೇದವನ್ನು ನೀವು ಗಮನಿಸಿ ನೋಡೋದಾದರೆ ಅನೇಕ ಆ ರೀತಿಯ ಉದಾಹರಣೆಗಳಿವೆ. ಒಂದು ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ನಾನು ಮುಗಿಸಲು ಬಯಸ್ತೇನೆ. ವಿಮೋಚನಾ ಕಾಂಡ 17ನೇ ಅಧ್ಯಾಯ 8ರಿಂದ 13ನೇ ವಚನ. ಈ ವಚನ ಭಾಗವನ್ನು ನೀವು ಮನೆಗೆ ಹೋಗಿ ಸ್ವಲ್ಪ ನಿಧಾನವಾಗಿ ಓದ್ಕೊಳ್ಳಿ. ಇದು ಒಂದು ಉತ್ತಮವಾದ ಉದಾಹರಣೆ ಆಗಿದೆ. ಯಾವ ರೀತಿ ನಾವು ಒಬ್ಬರ ಭಾರವನ್ನು ಹೊರಬೇಕು ಎಂಬುದಾಗಿ ನೋಡೋದಾದರೆ, ಇಲ್ಲಿ ಮೋಶೆ ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ಅಮಾಲೇಕ್ಯರು ನಮ್ಮ ಮೇಲೆ ಅಂದರೆ ಇಸ್ರಾಯೇಲರ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ, ಅವರ ಮೇಲೆ ನೀನು ಸೈನ್ಯವನ್ನು ತೆಗೆದುಕೊಂಡು ನೀನು ಅವರ ವಿರುದ್ಧವಾಗಿ ನೀನು ಹೋಗಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಶೆ ಯೆಹೋಶುವನಿಗೆ ಆ ಮಾತನ್ನು ಹೇಳಿದರು, ಇಲ್ಲಿ ಅಮಾಲೇಕ್ಯರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನೀವು ಹೋಗ್ರಿ ಎಂಬುದಾಗಿ. ಸೈನ್ಯವನ್ನು ಕರೆದುಕೊಂಡು ಹೋಗಬೇಕು. ಮರುದಿನ ನಾನು ಆ ಬೆಟ್ಟದ ಮೇಲೆ ಆ ಒಂದು ದೇವರ ದಂಡವನ್ನು ಹಿಡಿದುಕೊಂಡು ನಾನು ನಿಲ್ತೇನೆ, ನೀನು ಯುದ್ಧ ಮಾಡು ಎಂಬುದಾಗಿ ಆತನಿಗೆ ಹೇಳಿ ಕಳಿಸ್ತಾರೆ. ಆ ಬೆಟ್ಟವನ್ನು ಹತ್ತಬೇಕಾದ್ರೆ ಕೇವಲ ಮೋಶೆ ಮಾತ್ರ ಹೋಗಲಿಲ್ಲ, ಆತನೊಟ್ಟಿಗೆ ಆರೋನ ಹೂರನು ಇಬ್ಬರು ಜೊತೆಯಾಗಿ ಮೋಶೆ ಒಟ್ಟಿಗೆ ಅಲ್ಲಿ ಬೆಟ್ಟವನ್ನು ಏರ್ತಾರೆ. ನೀವು ಮುಂದುವರೆದು ಓದೋದಾದರೆ ಆ ಮೋಶೆ ಯಾವಾಗೆಲ್ಲ ದೇವರ ದಂಡವನ್ನು ಮೇಲಕ್ಕೆ ಎತ್ತಿ ಹಿಡಿದನೋ ಆ ಸಮಯದಲ್ಲಿ ಇಸ್ರಾಯೇಲರೆಲ್ಲರೂ ಜಯವನ್ನು ಗಳಿಸ್ತಾ ಹೋಗ್ತಾ ಇದ್ದಾರೆ, ವೈರಿಗಳ ಮೇಲೆ ಜಯವನ್ನು ಗಳಿಸ್ತಾ ಇದ್ದಾರೆ. ಯಾವಾಗೆಲ್ಲ ಮೋಶೆ ಕೈ ಭಾರವಾಗಿ ದೇವರ ಒಂದು ದಂಡ ಕೆಳಗೆ ಬರುತ್ತೋ ಅಮಾಲೇಕ್ಯರು ಜಯಿಸ್ತಾ ಹೋಗ್ತಾ ಇರ್ತಾರೆ.
ಆವಾಗ ಏನು ನಡೆಯುತ್ತೆ ಎಂಬುದಾಗಿ ಸ್ವಲ್ಪ ಗಮನಿಸೋಣ. ಹೇಗೆ ಒಬ್ಬರ ಭಾರವನ್ನು ಒಬ್ಬರು ಹೊರಬೇಕು ಎಂಬುದಾಗಿ. ಮೋಶೆಯ ಆ ಒಂದು ಕಾರ್ಯವನ್ನು, ದಂಡನ್ನು ಎತ್ತಿ ಏನು ಹಿಡಿತಾ ಇದ್ದಾನೆ, ಅದು ಒಂದು ಮಧ್ಯಸ್ಥಿಕೆಯ ಪ್ರಾರ್ಥನೆಯಾಗಿದೆ. ಇಸ್ರಾಯೇಲರ ಜನರ ಮತ್ತು ದೇವರ ಮಧ್ಯೆ ಆತನು ಮಧ್ಯಸ್ಥನಾಗಿ ದೇವರ ದಂಡವನ್ನು ಹಿಡಿದು ಪ್ರಾರ್ಥಿಸ್ತಾ ಇದ್ದಾನೆ. ಆತನು ಯಾವಾಗೆಲ್ಲ ಆ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೋ ಅದು ದೇವರಿಗೆ ಸಮರ್ಪಿತವಾಗುವಾಗ ಇಸ್ರಾಯೇಲ್ ಜನರು ಜಯವನ್ನು ಗಳಿಸ್ತಾ ಹೋಗ್ತಾ ಇದ್ದಾರೆ. ಆತನ ಕೈಗಳು ಸೋತು ಹೋಗುವಾಗ, ಆತನ ದಂಡ ಕೆಳಗೆ ಬಂದಾಗ ಅಮಾಲೇಕ್ಯರು ಜಯಿಸ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಗಮನಿಸುವಂಥ ವಿಷಯ ಏನು ಅಂದರೆ, ಯಾವಾಗೆಲ್ಲ ದಂಡ ಕೆಳಗೆ ಬರ್ತಾ ಇದೆಯೋ ನಮ್ಮವ್ರು ಸೋಲ್ತಾ ಇದ್ದಾರೆ ಎಂಬ ಒಂದು ಅರಿವಿಕೆ ಆರೋನ್ ಮತ್ತು ಹೂರನಿಗೆ ಉಂಟಾಗುತ್ತೆ. ಓ ಹೌದಲ್ವಾ, ಈ ದಂಡ ಕೆಳಗೆ ಬಂದರೆ ನಮ್ಮವ್ರು ಸೋಲ್ತಾ ಇದ್ದಾರೆ. ಒಂದು ವೇಳೆ ಆರೋನ್ ಮತ್ತು ಹೂರನು ಆ ಮೋಶೆಗೆ ಆ ಒಂದು ಕಲ್ಲನ್ನು ತಂದು ಅವನು ಕುಳಿತುಕೊಳ್ಳಿಕ್ಕೆ ಮತ್ತು ಆ ದಂಡವನ್ನು ಎತ್ತಿ ಹಿಡಿಲಿಕ್ಕೆ ಅವರು ಸಹಾಯ ಮಾಡದೆ ಹೋಗಿದ್ರೆ ಹಿಸ್ಟ್ರಿಯಲ್ಲಿ ಇಸ್ರಾಯೇಲ್ ಜನರ ಒಂದು ಕಥೆನೇ ಬೇರೆ ಆಗಿರ್ತಾ ಇತ್ತು. ಅವರು ಆ ರೀತಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ದಂಡವನ್ನು ಮೇಲಕ್ಕೆ ಎತ್ತಿ ಹಿಡಿಲಿಕ್ಕೆ ಅವರಿಬ್ಬರೂ ಸಹಾಯ ಮಾಡಿದರು. ಆಗ ಇಸ್ರಾಯೇಲ್ ಜನರು ಜಯವನ್ನು ಗಳಿಸೋದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಆ ಇಬ್ಬರ ಹಾಗೆ, ಆರೋನ್ ಮತ್ತು ಹೂರನ ಹಾಗೆ, ಆ ಮೋಶೆಯ ಒಂದು ಆಯಾಸವನ್ನು ಗುರುತಿಸುವವರು ನಾವಾಗಬೇಕು. ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಹೌದು ಸಹೋದರ, ಈ ಸಹೋದರಿ ಕಷ್ಟದಲ್ಲಿದ್ದಾರೆ, ಅವರಿಗೆ ನನ್ನಿಂದ ಯಾವ ರೀತಿ ಸಹಾಯ ಮಾಡ್ಬೋದು, ದೇವ್ರೇ ನನಗೆ ಕಲಿಸು, ನನಗೆ ತಿಳಿಯಪಡಿಸು, ಯಾವ ರೀತಿಯಾಗಿ ನಾನು ಗುರುತಿಸಬೇಕು ಎಂಬುದಾಗಿ. ಮತ್ತು ನೀವು ಮುಂದೆ ನೋಡೋದಾದರೆ ಅವರು ಅವನ ಪಕ್ಕದಲ್ಲೇ ಇದ್ದರು. ನೀವು ಅಲ್ಲಿ ಚಿತ್ರಣವನ್ನು ನೋಡ್ಬೋದು. ಆತನೊಟ್ಟು ಅಲ್ಲಿ ಕುಳಿತುಕೊಂಡಾಗ ಕೈ ಕೆಳಗೆ ಇಳಿತಾನೆ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಎಷ್ಟರವರೆಗೆ ನೀವು ಎತ್ತಿ ಹಿಡಿಬೋದು ಒಂದು ಕೋಲನ್ನು ಎಂಬುದಾಗಿ. ಕೋಲ್ ಅಷ್ಟೊಂದು ಅದು ವೇಟ್ ಇಲ್ಲ, ಭಾರವಾಗಿ ಇಲ್ಲ, ಆದರೂ ಕೂಡ ನಾವು ಕೈ ಎತ್ತಿ ಹಿಡಿದಾಗ ಕೈ ಸೋತು ಹೋಗುತ್ತದೆ. ಆತನು ಬೆಳಗಿನಿಂದ ಸಾಯಂಕಾಲದವರೆಗೂ, ಯುದ್ಧ ಮುಗಿಯೋವರೆಗೂ ಆತನ ಆ ಒಂದು ಸ್ಥಿತಿಯಲ್ಲೇ ಇರ್ತಾನೆ. ಅಂದರೆ ಎಷ್ಟು ಆಯಾಸ ಆತನ ದೇಹಕ್ಕೆ ಉಂಟಾಗುತ್ತೆ ಯೋಚನೆ ಮಾಡಿ. ಆ ಒಂದು ಆಯಾಸದಲ್ಲೂ ಕೂಡ ಆತನು ದೇವರಿಗೆ ಒಂದು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಆತನೊಬ್ಬನೇ ಸಲ್ಲಿಸ್ತಾ ಇಲ್ಲ, ಆತನೊಟ್ಟಿಗೆ ಆರೋನ ಹೂರನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಒಂದು ವೇಳೆ ಅವರಿಬ್ಬರು ಬರದೇ ಹೋಗಿದ್ರೆ ಆ ಇಸ್ರಾಯೇಲ್ ಜನರೊಟ್ಟಿಗೆ ಇವರು ಕೂಡ ನಾಶವಾಗಿ ಹೋಗ್ತಾ ಇದ್ರು. ಅವರಿಗೆ ಗೊತ್ತಾಯಿತು, ಓ ಅಮಾಲೇಕ್ಯರು, ಇದು ಅವರಿಗೆ ಒಂದು ಹೊಸದಾದ ಅನುಭವ. ಮೊದಲು ದೇವರು ಹೇಳ್ತಾ ಇದ್ದಿದ್ದು, ನೀವು ಮುಂದೆ ಸಾಗ್ರಿ, ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ಕರ್ಕೊಂಡು ಬರಬೇಕಾದ್ರೆ ನಾನು ನಿಮ್ಮೊಟ್ಟಿಗೆ ಯುದ್ಧ ಮಾಡ್ತೇನೆ ಎಂಬುದಾಗಿ ದೇವರೇ ಯುದ್ಧ ಮಾಡಿ ಜಯವನ್ನು ಕೊಡ್ತಾ ಹೋದರು. ಆದರೆ ಈ ಪ್ರದೇಶಕ್ಕೆ ಬಂದಾಗ ನೀವು ಯುದ್ಧ ಮಾಡಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈಗ ಜನರು ಯೆಹೋಶುವನ ಮೂಲಕವಾಗಿ ಯುದ್ಧ ಮಾಡ್ತಿದ್ದಾರೆ, ದೇವರು ಅವರ ಜೊತೆಗಿದ್ದು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾವು ಗಮನಿಸಿ ನೋಡುವಾಗ ನಮ್ಮ ಜೀವಿತಗಳಲ್ಲಿ ಯಾರು ಆ ಮೋಶೆಗಳಾಗಿದ್ದೀರಾ? ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಮೋಶೆಗಳಾಗಿರುವವರು ಯಾರು? ಆ ಮೋಶೆಯೊಟ್ಟಿಗೆ ಇರುವಂಥ ಹೂರನ್, ಆರೋನನು ಯಾರಾಗಿದ್ದೇವೆ? ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಕರೆಯಲ್ಪಟ್ಟಿದ್ದೇವೆ. ನಾವು ಒಬ್ಬರಿಗೊಬ್ಬರು ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆ. ಆ ಒಂದು ಪರಿಶುದ್ಧತೆ ಜೀವಿತವನ್ನು ಜೀವಿಸದೇ ಇರುವಂಥ ಜನರನ್ನು ನಾವು ಪರಿಶುದ್ಧರಾಗಿ ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಆ ಕಾರ್ಯ ಮಾಡೋದು ದೇವರೇ, ಆದರೆ ಮಧ್ಯಸ್ಥಿಕರಾಗಿ ಪ್ರಾರ್ಥಿಸುವ ಕಾರ್ಯ ನಮ್ಮದಾಗಿದೆ. ಬೆಳಗಿನ ಸಮಯದಲ್ಲಿ ನಾವು 5:30 to 6 ಗಂಟೆವರೆಗೆ ಮೋಶೆಯ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತಾ ಬರ್ತಾ ಇದ್ದೇವೆ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಸಭೆಗಾಗಿ, ಸಭೆಯಲ್ಲಿರುವ ಪ್ರತಿಯೊಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಅದರಲ್ಲಿ ಭಾಗಿಗಳಾಗಿ ನೀವು ಕೂಡ ಎಲ್ಲ ಜನರ ಜಯಕ್ಕೆ ಮಾರ್ಗದರ್ಶನವನ್ನು ಕೊಡುವರಾಗಬೇಕು. ಇಲ್ಲಿ ನಾವು ಗಮನಿಸಿ ನೋಡೋದಾದರೆ ಮೋಶೆ ಹಿಡಿದಿರುವಂಥ ದಂಡ ಇದೆಯಲ್ಲ, ಅದು ದೇವರ ದಂಡ ಎಂಬುದಾಗಿ ದೇವರು ಆತನನ್ನು ಗೌರವಿಸ್ತಾರೆ. ಆದರೆ ಮೋಶೆ ಯಾವ ರೀತಿ ದೇವರನ್ನು ಗೌರವಿಸಿದ್ರು ಅಂದರೆ, ಆತ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದುವ ಸಮಯದಲ್ಲಿ ನಿನ್ನ ಬಳಿ ಏನಿದೆ ಎಂಬುದಾಗಿ ದೇವರು ಕೇಳುವಾಗ ನನ್ನ ಬಳಿ ಕೋಲ್ ಮಾತ್ರ ಇದೆ. ಕೋಲ್ ಇರೋದನ್ನು ದೇವರ ದಂಡವಾಗಿ ಮಾಡಿರುವುದು ದೇವರು. ಒಂದು ದಂಡ ಏನನ್ನ ಒಂದು ಪ್ರತಿನಿಧಿಸುತ್ತೆ ಅಂದರೆ ದೇವರ ಅಧಿಕಾರ, ದೇವರ ಬಲವನ್ನು ಅದು ಸೂಚಿಸುವಂಥದ್ದಾಗಿದೆ. ಈ ಒಂದು ಕೋಲು ಅದು ಕಟ್ಟಿಗೆಯಿಂದ ಆಗಿರುವಂಥದ್ದು, ಒಂದು ಮರದಿಂದ ಆಗಿರುವಂಥದ್ದು. ಏನನ್ನು ಸೂಚಿಸುವಂಥದ್ದು? ಕರ್ತನಾದ ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಅಪ್ಪಿದ ಮರಣವನ್ನು ಸೂಚಿಸುವಂಥದ್ದು. ಆ ಯೇಸು ಸ್ವಾಮಿ ಆ ಮರಣವನ್ನು ಅಪ್ಪಿರುವುದ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ಇಲ್ಲಿ ಬಿಡುಗಡೆ ಹೊಂದಿ ಕುಳಿತಿದ್ದೇವೆ. ಆತನ ವಚನವನ್ನು ನಾವು ಕೇಳೋದಕ್ಕೆ ಸಾಧ್ಯವಾಗ್ತಾ ಇದೆ.
ಆ ರೀತಿಯಾಗಿ ಆತನ ನಾಮವನ್ನು ನಾವು ಯಾವಾಗಲೂ ಘನಪಡಿಸುವರಾಗಬೇಕು. ನಮ್ಮ ಕರಗಳನ್ನು ಎತ್ತಿ ಯೇಸುವೆ ನೀನೇ ನಮ್ಮ ಒಡೆಯನ್ನು ರಾಜನು ಎಂಬುದಾಗಿ ನಾವು ಮಧ್ಯಸ್ಥಿಕರಾಗಿ ನಾವು ನಿಲ್ಲುವಾಗ ಜಯ ಖಂಡಿತ ನಮ್ಮೆಲ್ಲದೂ ಆಗಿರುತ್ತೆ. ಕೇವಲ ನಾವು ಇಷ್ಟೇ ಮಧ್ಯಸ್ಥಿಕರಾಗಿ ಇದ್ದೇವೆ ಎಂಬುದಾಗಿ ಹೇಳಿ ಅಷ್ಟೇ ಬಿಡೋದಲ್ಲ. ಒಬ್ಬರ ಭಾರವನ್ನು ನಾವು ಒಬ್ಬರು ಹೊರಬೇಕಾಗಿದೆ. ಹೂರನು ಆರೋನನು ಹೇಳ್ಬೋದಾಗಿತ್ತು, ನಾವು ಬೆಟ್ಟದ ಮೇಲೆ ನಿನ್ನೊಟ್ಟಿಗೆ ಬಂದಿದ್ದೇವೆ, ಆಯಿತು ಇದು ನಿನ್ನ ಕೆಲಸ, ಕೋಲ್ ಹೊರೋದು, ಕೋಲ್ ನೀನೇ ಹೊರ್ಕೋ, ನಾವು ಬರಲ್ಲ ಅಂತ ಸುಮ್ಮನೆ ಇರ್ಬೋದಾಗಿತ್ತು ಅವರು. ಆದರೆ ಅವರು ಗಮನಿಸಿದರು, ಓ ಇವರು ಕೋಲನ್ನು ಕೆಳಗೆ ಹಾಕಿದರೆ ನಮ್ಮ ಜನರು ಸೋಲೋದಲ್ಲದೆ ನಾವು ಸತ್ತೋಗ್ತೀವಿ ಅಂತ ಗೊತ್ತಾಯಿತು ಅವರಿಗೆ. ದೇವರ ನಾಮವನ್ನು ಘನಪಡಿಸ್ಲಿಕ್ಕಾಗಿ ಆತನೊಟ್ಟಿಗೆ ಅವರು ಜೊತೆಯಾದರು. ಆ ಕಾರ್ಯ ಮುಗಿಯುವವರೆಗೂ ಕೂಡ ಅವರು ಜೊತೆಯಾಗೇ ಇದ್ದರು. ಹಾಗೆ ನಾವು ಸಭೆಯಾಗಿ ಇಲ್ಲಿ ಕರೆಯಲ್ಪಟ್ಟಿರುವುದು, ನಾವು ಆ ರೀತಿ ಒಬ್ಬರ ಭಾರವನ್ನು ಒಬ್ಬರು ಹೊರಲಿಕ್ಕಾಗಿ ಆ ಕಾರ್ಯ ಮುಗಿಯುವವರೆಗೂ. ಯಾವ ಕಾರ್ಯ? ಈ ಒಂದು ಪಟ್ಟಣವು ನಮ್ಮ ಒಂದು ವಶಕ್ಕೆ ದೇವರು ಕೊಟ್ಟಿದ್ದಾನೆ. ಅನೇಕ ಜನರು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ. ಅವರ ಜೀವಿತದ ಮೇಲೆ ಇರುವಂಥ ಅಮಾಲೇಕ್ಯರು. ಮತ್ತು ನೀವು ಗಮನಿಸಿ ನೋಡೋದಾದರೆ ಆ ವಾಕ್ಯ ಭಾಗವನ್ನು ದೇವರು ಹೇಳ್ತಾರೆ ಮೋಶೆಗೆ, ಈ ಸಂಗತಿಯನ್ನು ಬರೆದಿಡು. ಯಾಕೆ ಅಂದರೆ ಈಗ ನೀವು ಗೆದ್ದಿರ್ಬೋದು, ಅಮಾಲೇಕ್ಯರು ಮತ್ತೆ ನಿಮ್ಮ ಮುಂದಿನ ಸಂತತಿ ಮೇಲೆ ಅವರು ದಾಳಿ ಮಾಡಲಿಕ್ಕೆ ಬರ್ತಾರೆ ಎಂಬುದಾಗಿ ಹೇಳ್ತಾರೆ. ಬರೀ ಒಂದು ಸಂತತಿ ಅಲ್ಲ, ಎಷ್ಟು ಸಂತತಿ ಬರ್ತಾವೋ ಆ ಸಂತತಿಗಳ ಮೇಲೆ ಮತ್ತೆ ಮತ್ತೆ ಅಮಾಲೇಕ್ಯರು ದಾಳಿ ಮಾಡ್ತಾರೆ ಎಂಬುದಾಗಿ ದೇವರು ಎಚ್ಚರಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನನ್ನು ಕಲಿತ್ಕೊಳ್ಬೋದು ಅಂದರೆ, ನಮ್ಮ ಜೀವಿತದಲ್ಲಿರುವಂಥ ಅಮಾಲೇಕ್ಯರು ನಮ್ಮ ಶರೀರ ಭಾವದ ಆಸೆಗಳು ಮತ್ತೆ ಮತ್ತೆ ನಮ್ಮನ್ನು ಅದು ಶೋಧನೆಗೆ ಒಳಪಡಿಸ್ತಾ ಇರುತ್ತೆ. ಹಾಗಾಗಿ ನಾವು ಮಧ್ಯಸ್ಥಿಕರಾಗಿ ಒಬ್ಬರ ಪಾಪದಲ್ಲಿ ಬಿದ್ದಿರುವಂಥ ಜನರನ್ನು ಪರಿಶುದ್ಧತೆಗೆ ನಡೆಸುವುದಾಗಿರ್ಬೋದು, ಕಷ್ಟದಲ್ಲಿರುವವರನ್ನು ಬಿಡುಗಡೆಗೊಳಿಸಿ ಜಯದಲ್ಲಿ ನಡೆಸುವುದಾಗಿರ್ಬೋದು, ರೋಗದಲ್ಲಿರುವವರನ್ನು ಅವರಿಗೋಸ್ಕರ ಜೊತೆ ಇದ್ದು ಪ್ರಾರ್ಥಿಸುವುದಾಗಿರಬಹುದು. ಈ ಎಲ್ಲ ಕಾರ್ಯಗಳನ್ನು ನಾವು ಒಟ್ಟಾಗಿ ಮಾಡುವಾಗ ಅವರಷ್ಟೇ ಜಯ ಹೊಂದೋದಿಲ್ಲ, ಅವರೊಟ್ಟಿಗೆ ನಾವು ಕೂಡ ಜಯ ಹೊಂದ್ತೇವೆ. ನಾವು ದೈಹಿಕವಾಗಿ ನೋಡುವಾಗ ಯೆಹೋಶುವನು ಯುದ್ಧ ಮಾಡ್ತಿದ್ದಾನೆ, ಆದರೆ ಆತ್ಮಿಕವಾಗಿ ನೋಡುವಾಗ ಮೋಶೆ ದೇವರೊಟ್ಟಿಗೆ ಆ ಸಂಭಾಷಣೆಯಲ್ಲಿ ಮಧ್ಯಸ್ಥಿಕನಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಅಲ್ಲಿ ಜಯ ಉಂಟು. ಪ್ರಾರ್ಥನೆಯಲ್ಲಿ ಜಯವಿರೋದ್ರಿಂದ ನಾವೆಲ್ಲರೂ ಮಧ್ಯಸ್ಥಿಕರಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಈ ರೀತಿಯಾಗಿ ಒಬ್ಬರ ಭಾರವನ್ನು ನಾವು ಒಬ್ಬರು ಹೊರಬೇಕಾಗಿದೆ. ಅದು ದೇವರು ಕೊಟ್ಟಂಥ ಆಜ್ಞೆ ಆಗಿದೆ. ನೀವು ವಚನವನ್ನು ಮತ್ತೊಮ್ಮೆ ನೀವು ನೋಡೋದಾದರೆ ಅದು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಯಾಕೆ ನಾವು ಒಬ್ಬರ ಭಾರವನ್ನು ನಾವು ಹೊರಬೇಕು ಎಂಬುದಾಗಿ ನೋಡೋದಾದರೆ, ಇದರ ಮೂಲಕವಾಗಿ ನಾವು ನಮ್ಮ ಪ್ರೀತಿಯನ್ನು ತೋರಿಸ್ತೇವೆ, ನಮ್ಮ ನಂಬಿಕೆಯನ್ನು ನಾವು ಪ್ರದರ್ಶಿಸುವರಾಗಿದ್ದೇವೆ. 2 ವಚನವನ್ನು ನೋಡಿ ನಾವು ಮುಗಿಸೋಣ. 1 ಯೋಹಾನ 3:16-18. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಮುಂದಿನ ವಚನ, ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರರನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ? ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ, 18ನೇ ವಚನವನ್ನು ಗಮನಿಸಿ ನೋಡಿ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಆಮೆನ್. ಕೇವಲ ನಾನು ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಷ್ಟೇ ಅಲ್ಲ, ಅದು ಕಾರ್ಯರೂಪದಲ್ಲೂ ಸತ್ಯದಲ್ಲೂ ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಕೊನೆಯ ವಚನ ಯಾಕೋಬ 2:15-17. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಸೊ ನಾವು ಆರೋನ್ ಮತ್ತು ಹೂರನು ಯಾವ ರೀತಿಯಾಗಿ ಅವರು ಕ್ರಿಯೆ ಮೂಲಕವಾಗಿ ಮೋಶೆಗೆ ಆ ಒಂದು ಕೋಲನ್ನು ಎತ್ತಿ ಹಿಡಿಲಿಕ್ಕೆ ಸಹಾಯ ಮಾಡಿದ್ರು, ಹಾಗೆ ನಮ್ಮ ಜೀವಿತಗಳಲ್ಲಿ ನಾವು ಒಬ್ಬರನ್ನ ಪ್ರೀತಿಸಬೇಕು, ಇನ್ನೊಬ್ಬರ ಭಾರವನ್ನು ಹೊರಬೇಕು ಎಂಬುದಾಗಿ ನೋಡೋದಾದರೆ ಕೇವಲ ಪ್ರೀತಿ ಅಷ್ಟೇ ಅಲ್ಲ, ಅದರ ಮೂಲಕ ಕ್ರಿಯೆಯ ಮೂಲಕವಾಗಿ ಸತ್ಯದ ಮೂಲಕವಾಗಿ ತೋರ್ಪಡಿಸುವಂಥ ಕಾರ್ಯಕ್ಕಾಗಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಹಾಗಾಗಿ ಈ ಒಂದು ದೇವರ ವಚನ ನಮ್ಮೆಲ್ಲರ ಜೀವಿತದಲ್ಲಿ ಕಾರ್ಯ ಮಾಡಲಿ. ನಾವೆಲ್ಲರೂ ಜೊತೆಯಾಗಿ ಬೆಳೀತಾ ಇರೋದ್ರಿಂದ ಈ ಒಂದು ನಾರ್ತ್ ಬೆಂಗಳೂರು ಪಟ್ಟಣದಲ್ಲಿ ಪರಿಣಾಮಕಾರಿಯಾಗಿ ನಾವು ಅಮಾಲೇಕರ ವಿರುದ್ಧ ಹೋರಾಡಿ ಜಯಿಸಲಿಕ್ಕೆ ಮಧ್ಯಸ್ಥಿಕರಾಗಿ ಕರೆಯಲ್ಪಟ್ಟಿರೋದ್ರಿಂದ ನಾವು ಆ ಮಧ್ಯಸ್ಥಿಕರಾಗಿ ಆ ದೇವರ ದಂಡನ್ನು, ಯೇಸುವಿನ ನಾಮವನ್ನು ಘನಪಡಿಸುತ್ತಾ ಈ ಪಟ್ಟಣದ ಮೇಲೆ ಘೋಷಿಸುವಾಗ ದೇವರು ನಮಗೆ ಈ ಸ್ಥಳದಲ್ಲಿ ಜಯವನ್ನು ಕೊಡುವಾತನಾಗಿದ್ದಾನೆ. ಆಮೇನ್.